ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿ ದರ್ಶನ್ ಜೈಲಲ್ಲೇ ಹುಟ್ಟುಹಬ್ಬ ಆಚರಿಸುವಂತಾಗಿದೆ. ಪ್ರತಿ ವರ್ಷ ಬರ್ತ್ಡೇ ದಿನ ಲಕ್ಷಾಂತರ ಅಭಿಮಾನಿಗಳನ್ನ ಭೇಟಿಯಾಗ್ತಾ ಇದ್ದ ದರ್ಶನ್ ಏಕಾಂಗಿಯಾಗಿ ಕೂರುವ ಪರಿಸ್ಥಿತಿ ಬಂದಿದೆ. ನಿನ್ನೆ ರಾತ್ರಿ 1 ಗಂಟೆಯವರೆಗೂ ನಿದ್ರೆ ಮಾಡದೆ ಕುಳಿತಿದ್ದ ದರ್ಶನ್ ಮೌನಕ್ಕೆ ಜಾರಿದ್ರು ಎನ್ನಲಾಗಿದೆ. ಬೆಳಿಗ್ಗೆ ಎದ್ದು ವಾಕ್ ಮಾಡಿದ ದರ್ಶನ್ ದೇವರ ಫೋಟೋಗೆ ನಮಸ್ಕರಿಸಿದ್ದಾರೆ. ಸಹ ಕೈದಿಗಳು ಮತ್ತು ಜೈಲು ಸಿಬ್ಬಂದಿ ದರ್ಶನ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ಇನ್ನು ದರ್ಶನ್ ಮನೆಯಲ್ಲಿ ಇಲ್ಲದೇ ಇದ್ರೂ ಅಭಿಮಾನಿಗಳು ಮನೆ ಬಳಿ ಜಮಾಯಿಸಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವಂತಹ ದರ್ಶನ್ ನಿವಾಸಕ್ಕೆ ಅಭಿಮಾನಿಗಳು ಬಂದಿದ್ದಾರೆ. ದರ್ಶನ್ ಇಲ್ಲದೆ ಅಭಿಮಾನಿಗಳು ಬರ್ತ್ಡೇ ಆಚರಿಸುವಂತಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಹಳೆ ಫೋಟೋವೊಂದನ್ನ ಪೋಸ್ಟ್ ಮಾಡಿ ವಿಶ್ ಮಾಡಿದ್ರು. ಒಂದ್ ಕಡೆ ಅಭಿಮಾನಿಗಳ ಹುಚ್ಚಾಟ ಕೂಡ ಕಂಡು ಬರ್ತಾ ಇದೆ. ಪೊಲೀಸರ ಮಾತು ಕೇಳದ ಅಭಿಮಾನಿಗೆ ಕಪಾಳ ಮೋಕ್ಷ. ದರ್ಶನ್ ಮನೆ ಬಳಿ ಬಂದಿದ್ದಂತಹ ಅಭಿಮಾನಿ ಹುಚ್ಚಾಟ ಮೆರೆದಿದ್ದಾನೆ. ಪೊಲೀಸರು ಎಷ್ಟೇ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದ್ರು ಆತ ತನ್ನ ಹುಚ್ಚಾಟವನ್ನ ಮುಂದುವರೆಸಿದ್ದ. ಹಾಗಾಗಿ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ಇನ್ನು ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಜಾಮೀನು ನೀಡಲು ನಕಾರ. ಮತ್ತೆ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಮಗಳ ಪರೀಕ್ಷೆಗಾಗಿ ಮಧ್ಯಂತರ ಜಾಮೀನು ಕೋರಿದ್ರು. 25 ದಿನಗಳ ಅವಧಿಗೆ ಮಧ್ಯಂತರ ಜಾಮೀನು ಕೋರಿದ್ರು ಪವಿತ್ರ ಗೌಡ. ಜಾಮೀನು ನಿರಾಕರಿಸಿದೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್. ಮಗಳ ಎಕ್ಸಾಮ್ ಇದೆ, ಅವಳ ಜೊತೆ ಇರಬೇಕು, ಹಾಗಾಗಿ 25 ದಿನಗಳ ಕಾಲ ಜಾಮೀನು ನೀಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಅರ್ಜಿಯ ವಿಚಾರಣೆ ಕೂಡ ನಡೆದಿದೆ. ಈ ಬಗ್ಗೆ ವಕೀಲರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದು. ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಈಗ ಅರ್ಜಿಯನ್ನ ನಿರಾಕರಿಸಿದೆ.